ಆ್ಯಂಡ್ ನೀವು ಇಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀರಾ, ಒಳ್ಳೆ ಡ್ಯಾನ್ಸರ್ ಅಂತ ಗೊತ್ತಿಲ್ಲ ನಮಗೆ. ಅಲ್ಲ ಕೇಳಿದ್ವಿ ನೀವು ಮತ್ತು ಮೇಡಮ್ ಅವರು ಪ್ರಜ್ವಲ್ ಸರ್ ವೈಫ್ ಅವರು ಮುಂಚೆಯಿಂದನೂ ಫ್ರೆಂಡ್ಸು ಡ್ಯಾನ್ಸ್ ಕ್ಲಾಸಲ್ಲೇ ಇದಾಗಿದ್ದೆಲ್ಲ. ಸೊ ಬಟ್ ನಮಗೆ ಗೊತ್ತಿರಲಿಲ್ಲ ಇಷ್ಟು ಚೆನ್ನಾಗಿ ಮಾಡ್ತೀರ ಅಂತ. ಮೊನ್ನೆ ನಾವು ನೋಡಿದಾಗ ಸಾಂಗ್ ರಿಲೀಸ್ ಆದಾಗ ಸೊ ನಿಮ್ಮ ವೈಬ್ ತುಂಬ ಚೆನ್ನಾಗಿದೆ. ಸೊ ಆ ಜೋಡಿ ಚೆನ್ನಾಗಿದೆ ನಿಮ್ಮಿಬ್ಬರದ್ದು ಆ್ಯಕ್ಚುಲಿ ಎಸ್ಪೆಷಲಿ. ಆ ಸಾಂಗ್ ನನಗೆ ತುಂಬ ಹಿಟ್ ಸಾಂಗ್ ಒಂದು ಬಂತು ಸರ್. ಸ್ವಲ್ಪ ಅಂದರೆ ಆ ಥರ ಇದೆ ಅಂತಲ್ಲ, ನನ್ನ ಓಪನ್ ಒಪಿನಿಯನ್. ತಿರು ಅಂತ ಒಂದು ಸಿನಿಮಾ ಬಂತಲ್ಲ, ಸ್ವಲ್ಪ ಹಂಗೆ ಅನ್ನಿಸ್ತು. ಅಷ್ಟು ಕಲರ್ಫುಲ್ಲು ಅಂದರೆ ಹೋಲಿಸ್ತಾ ಇರೋದು ಅಂತ ಸೇಮ್ ಅಂತ ಕಲರ್ಫುಲ್ ಆಗಿ ಅಷ್ಟು ಚೆನ್ನಾಗಿ ತಗೊಂಡೋಗಿದ್ದಾರೆ. ಅದನ್ನು ಸೂಪರ್ ಸಾಂಗ್ ಅದು ಇದೆ ಅಂದರೆ ನಮ್ಗೆ ಖುಷಿ. ತುಂಬ ದೊಡ್ಡ ಹಿಟ್ ಆಯ್ತಲ್ಲ ಇದು, ಚೆನ್ನಾಗಿ ಹೋಗ್ತಾ ಇದೆ ಇನ್ಸ್ಟಾಗ್ರಾಮಲ್ಲಿ, ಸಖತ್ ವೈರಲ್ ಎಲ್ಲ ಸಾಂಗು. ಆ್ಯಂಡ್ ಪ್ರಜ್ವಲ್ ಸರ್ ಲಾಸ್ಟ್ ಟೈಮ್ ಒಂದು ಇಂಟರ್ವ್ಯೂನಲ್ಲಿ ಮಾತಾಡ್ಬೇಕಾದ್ರೆ ಜೀವ ಸಿನಿಮಾದು ಅದೊಂದು ಇದು ಹೇಳಿದ್ರು, ರಂಗಾಯಣ ರಘು ಸರ್ ಜೊತೆ ಒಂದು ಕಾಂಬಿನೇಷನ್ ಇದೆ ಅವ್ರದ್ದು, ಹೊಡಿಯೋದು ಬೈಯೋದು ಗಲಾಟೆ ಅದನ್ನು ಅವ್ರು ಹಂಚ್ಕೊಂಡಿದ್ರು. ಸೊ ಈ ಥರ ಒಂದು ರಂಗಾಯಣ ರಘು ಸರ್ನ ಅವ್ರು ಅವಾಗ ಆ ಸಿನಿಮಾಗಳನ್ನ ನೋಡಿರೋರು. ನಿಮ್ಗೆ ಯಾವ ಥರ ಶೇಡ್ಸ್ ಇಷ್ಟ ಆಗುತ್ತೆ ಅವ್ರದ್ದು, ನಿಮ್ಮ ಜೊತೆ ಈ ಸಿನಿಮಾದಲ್ಲಿ ಹೆಂಗೆ ಮಾಡಿದ್ದಾರೆ ಅಂತ ಅವರು? ಅಯ್ಯೋ ನಾನು ಹಿಂಗೆ ಮಾಡಿದ್ದಾರೆ ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತು ಅವ್ರು ಹೆಂಗೆ ಮಾಡ್ತಾರೆ ಅಂತ. ಹೌದು, ಬಟ್ ಅವ್ರದ್ದು 2-3 ಥರ ಬೇರೆ ಬೇರೆ ಪಾತ್ರಗಳಿದ್ದಾವೆ. ಸೊ ಅವ್ರು ಬಿಟ್ಟರೆ ಬೇರೆ ಮಾಡೋಕ್ಕಾಗಲ್ಲ. ಅವ್ರಿಗೆ ಯಾವುದೇ ಪಾತ್ರ ಕೊಟ್ಟರು ಅವರು ಮಾಡ್ತಾರೆ, ಅದು ಆ ಥರ ಕಲಾವಿದರು ಅವರು. ಸೊ ಇದರಲ್ಲಿ ಒಂದು ತುಂಬ ಎಕ್ಸ್ಟ್ರಾರ್ನರಿಯಾಗಿ ಮಾಡಿದ್ದಾರೆ. ಬಿಕಾಸ್ ಇದರಲ್ಲಿ ಕಾಮಿಡಿ ಇರುವಂಥ ಒಂದು ಪಾತ್ರ, ಇಮೋಷನ್ ಇರುವಂಥ ಒಂದು ಪಾತ್ರ, ಕಾಳಜಿ ಇರುವಂಥ ಒಂದು ಪಾತ್ರ, ಆಮೇಲೆ ತುಂಬ ದುಃಖ ಇರೋವಂಥ ಒಂದು ಪಾತ್ರ, ತುಂಬ ಒಂಟಿಯಾಗಿರುವಂಥ ಒಂದು ಪಾತ್ರ. ಸೊ ಇಷ್ಟು ಕಾಂಪ್ಲೆಕ್ಸ್ ಆಗಿದೆ ಕ್ಯಾರೆಕ್ಟರ್. ಅದು ಅಷ್ಟೊಂದು ಇಮೋಷನ್ಸು ತುಂಬಿಕೊಂಡಿರುತ್ತೆ ಒಂದು ಕ್ಯಾರೆಕ್ಟ್ರಿಗೆ. ನನ್ನ ಕ್ಯಾರೆಕ್ಟ್ರು ಅಷ್ಟೇ, ನನ್ನ ಕ್ಯಾರೆಕ್ಟ್ರೂ ಹಂಗೆ ಇರುತ್ತೆ, ಇಷ್ಟು ಇಮೋಷನ್ಸೂ ಇರುತ್ತೆ. ಸೊ ಆ ಥರ ಇರುವಾಗ ಆ್ಯಂಡ್ ತುಂಬ ನಿಜ ಜೀವನಕ್ಕೆ ತುಂಬ ಹತ್ತಿರ ಆದಂಥ ಒಂದು ಪಾತ್ರ. ತುಂಬ ರಿಯಲಿಸ್ಟಿಕ್ ಆಗಿ ಮಾಡಿದ್ದೀವಿ ಸಿನಿಮಾನ, ತುಂಬ ರಿಯಲಿಸ್ಟಿಕ್ ಆಗಿದೆ. ಸೊ ಆ್ಯಂಡ್ ಅಫ್ಕೋರ್ಸ್ ರಘು ಸರ್ ಇಲ್ಲ ಅಂದರೆ ಆ ಪಾತ್ರಕ್ಕೆ ಅಷ್ಟು ಜೀವ ಬರ್ತಾ ಇರಲಿಲ್ಲ ಅನಿಸುತ್ತೆ. ಆ್ಯಂಡ್ ನಿಜವಾಗ್ಲೂ ನೀವು ಸಿನಿಮಾ ನೋಡಿದಾಗ ನಂದು ರಘು ಸರ್ ಕಾಂಬಿನೇಷನ್ನು ನಿಜವಾಗ್ಲೂ ಹಬ್ಬ ಮಗು ಅಂತಲೇ ಅನ್ಕೋಬೇಕು ನೀವು, ಆ ಥರ ಕಾಣಿಸುತ್ತೆ. ಓಕೆ ಸರ್, ನಿಮ್ಮ ತಯಾರಿ ಹೇಗಿತ್ತು? ಅಂದರೆ ತುಂಬ ವರ್ಷ ಗ್ಯಾಪ್ ಆಯ್ತು ಆ್ಯಕ್ಚುಲಿ. ಸೊ ಏನಕ್ಕೆ ಆ್ಯಂಡ್ ಸ್ಕ್ರಿಪ್ಟ್ ಏನಾದ್ರು ಸೆಲೆಕ್ಷನ್ ತುಂಬ ಮಾಡ್ತಿದ್ರಾ? ಇಲ್ಲ ಆ ಥರ ಏನೂ ಇಲ್ಲ. ಕೆಲಸ ಮಾಡ್ತಾ ಇದ್ದೆ ನಾನು, ಇನ್ನೂ 2-3 ಸಿನಿಮಾ ಮಾಡಿದ್ದೀನಿ. ಓಕೆ, ಸೊ ಆಲ್ ದಟ್ ಇಸ್ ಡ್ಯೂ ಟು ರಿಲೀಸ್. ಓಕೆ, ಕೆಲಸ ಮಾಡ್ತಾ ಇದ್ದೆ. ಬಟ್ ನನಗೆ ಕುಮಾರಿ ಆದಮೇಲೆ ಏನಕ್ಕೆ ಬಂತಂದರೆ ನಮಗೆ 2018-19 ಲಾಕ್ಡೌನ್ ಆಯಿತು. ಹೌದು. ಸೊ ಲಾಕ್ಡೌನ್ ಆದಮೇಲೆ ಅದೊಂದು ಸಿನಿಮಾ ಒಪ್ಕೊಂಡಿದ್ದೆ, ವೈರಮ್ ಅಂತ, ಬೈಲಿಂಗು, ಕನ್ನಡ ಮತ್ತು ತೆಲುಗು. ಸೊ ಅದನ್ನು ಕಂಪ್ಲೀಟ್ ಆಗಿದೆ, ಅದನ್ನು ರಿಲೀಸ್ ಆಗುತ್ತೆ ಈಗ. ಬಟ್ ಕೋವಿಡ್ ಟೈಮಲ್ಲಿ ಎಲ್ಲರಿಗೂ ತುಂಬ ಕಷ್ಟ ಬಂತು. ಅದು ಬರೀ ನಮಗಲ್ಲ, ಎಲ್ಲರಿಗೂ ಬೇರೆ ಬೇರೆ ರೀತಿಯಲ್ಲಿ, ಕೆಲವ್ರಿಗೆ ಫ್ಯಾಮಿಲಿನ ಕಳ್ಕೊಂಡ್ರು, ಕೆಲವ್ರಿಗೆ ಬಿಸ್ನೆಸ್ ಲಾಸ್ ಆಯಿತು. ಸೊ ಆ ಥರ ತುಂಬ ಕಷ್ಟಗಳು ಬಂತು. ಸೊ ಆ ರೀತಿಯಲ್ಲಿ ನಮ್ಮ ಪ್ರೊಡ್ಯೂಸರ್ಗೂ ಆ ಥರ ಆಗಿತ್ತು, ಬಿಸ್ನೆಸ್ಸಲ್ಲಿ ಲಾಸ್ ಆಗಿ ಈ ಥರ. ಸೊ ಅವ್ರು ಸ್ವಲ್ಪ ಟೈಮ್ ತೊಗೊಂಡ್ರು. ಸೊ ನನ್ನ ಫಸ್ಟ್ ಸಿನಿಮಾ ರಿಲೀಸ್ ಆಗಿ ಕೋವಿಡ್ ಬಂತಲ್ಲ, 3-4 ವರ್ಷ ಹೋಯಿತು, ಜನ ಮರ್ತೇ ಹೋಗಿದ್ರು ಪ್ರಣಾಮಿದಾನೆ ಅಂತ. ಈಗ ಕಾಣಿಸ್ಕೊಂಡಿರಲ್ವಲ್ಲ ಎಲ್ಲೂ, ಸೊ ಮರ್ತೇ ಹೋಗಿದ್ರು. ಸೊ ಇಟ್ ಟುಕ್ ಟೈಮ್ ಅಷ್ಟೇ. ಎಲ್ಲರಿಗೂ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಕಾರಣಗಳಿರುತ್ತೆ. ಬಟ್ ನನಗೆ ಜಸ್ಟ್ ಟುಕ್ ಟೈಮ್ ಅಷ್ಟೇ. ಅದೇನು ಕತೆ ಹುಡುಕ್ತಾ ಇದ್ದೀನಿ, ಅದು ಮಾಡ್ತೀನಿ ಇದು ಮಾಡ್ತೀನಿ ಅದೇನಿಲ್ಲ, ಕೆಲಸ ಅಂತ ಮಾಡ್ತಾ ಇದ್ದೆ. ಅದರ ಮಧ್ಯದಲ್ಲಿ ಇವಾಗ 2 ಸಿನಿಮಾ ತೆಲುಗು ಸಿನಿಮಾ ಮಾಡಿದ್ದೀನಿ, ಅದನ್ನು ಬೈಲಿಂಗ್ವಲ್ಲೇ, ಅದು ಕನ್ನಡ ತೆಲುಗು, ಪ್ರಾಪರ್ ಕನ್ನಡ ತೆಲುಗು. ಸೊ ಅದು ರೆಡಿಯಾಗಿದೆ. ಈ ಸಿನಿಮಾ ಆದಮೇಲೆ ಮೆತ್ತಿಗೆ ಒಂದು ರಿಲೀಸ್ ಬರುತ್ತೆ. ಓಕೆ ಸರ್, ಆ್ಯಂಡ್ ನಿಮಗೆ ತುಂಬ ಮಾರಲ್ ಸಪೋರ್ಟ್ ಆಗಿರುವಂತಹ ನಿಮ್ಮ ಬ್ರದರ್ ಹಂಗೆ ಹತ್ತಿಗೆ ಆ್ಯಂಡ್ ಫ್ರೆಂಡ್ ಕೂಡ. ಸೊ ಅವರು ಈ ಥರ ಸಿನಿಮಾ ಮಾಡ್ತಾಯಿದ್ದಾರೆ, ಫ್ಯಾಮಿಲಿ ಇಂಟರ್ವ್ಯೂ ಅಂದಾಗ ಅವ್ರ ಕಡೆಯಿಂದ ಏನು ರೆಸ್ಪಾನ್ಸ್ ಇತ್ತು? ಎಲ್ಲರಿಗೂ ಇಷ್ಟ ಆಯಿತು ಕತೆ ಎಲ್ಲ. ಅಷ್ಟು ನಾನು ಅಪ್ಪ ಕೂತ್ಕೊಂಡು ಕೇಳಿದ್ದು ಕತೆ. ಸೊ ಅದಾದಮೇಲೆ ಚೆನ್ನಾಗಿದೆ ಕಣೋ ಅಂತ, ಅದಾದಮೇಲೆ ಇಡೀ ಫ್ಯಾಮಿಲಿ ಜೊತೆ ನಾನು ಹೇಳ್ತೀನಿ, ಅಪ್ಪ ಹೇಳ್ತಾರೆ. ಸೊ ಯಾರೋ ಒಬ್ಬರು ಮತ್ತೆ ಕತೆ ಹೇಳ್ತೀವಿ, ಅಮ್ಮನಿಗೆ, ಅಣ್ಣಂಗೆ, ಅದಕ್ಕೆ ಎಲ್ಲ. ಸೊ ಎಲ್ಲ ಕೂತ್ಕೊಂಡು ಈ ಥರ ಕತೆ ಇದೆ, ಈ ಥರ ಹೇಳಿದಾಗ ಎಲ್ಲರಿಗೂ ಇಷ್ಟ ಆಯಿತು. ಎವ್ರಿವನ್ ಲೈಕ್ ದ ಮೂವಿ. ಆ್ಯಂಡ್ ಇಟ್ಸ್ ಅ ವರ್ಲ್ಡ್ ವೈಡ್ ಸಬ್ಜೆಕ್ಟ್ ಇದು. ಕರೆಕ್ಟ್. ಇಮೋಷನ್ ತಂದೆ ಮಗಂದು ಆಗಿರಲಿ, ಅಥವಾ ತಂದೆ ಮಗ ಅಮ್ಮಂದಾಗಿರಲಿ, ಅಮ್ಮ ಮಗಳದಾಗಿರಲಿ, ಈ ಥರ ಒಂದು ಇಮೋಷನ್ ಎಲ್ಲರಿಗೂ ಇರೋ ಇಮೋಷನ್ ಇದು. ತುಂಬ ಬೇಗ ಕನೆಕ್ಟ್ ಆಗ್ತಾರೆ ಆಡಿಯನ್ಸ್ ಇದಕ್ಕೆ. ಕರೆಕ್ಟ್. ಇಟ್ಸ್ ಅ ವರ್ಲ್ಡ್ ವೈಡ್ ಸಬ್ಜೆಕ್ಟ್. ಸೊ ಓಕೆ ಸರ್, ಈಗ ನಿಮ್ಮ ಒಂದು ಈಗ ಜರ್ನಿ ಒಂದು 3-4 ಸಿನಿಮಾ ಮಾಡ್ತಾ ಇದ್ದೀರಾ, ಜೊತೆ 2 ಸಿನಿಮಾ ರೆಡಿ ಇದೆ. ಸೊ ಯಾವ ಪಾಯಿಂಟ್ ಆಫ್ ವ್ಯೂ ನೋಡ್ತಾ ಇದ್ದೀರಾ ಇಂಡಸ್ಟ್ರಿನ? ಸೊ ಏನು ನಿಮ್ಮ ಮೈಂಡಲ್ಲಿ ಏನಿದೆ, ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ ನೆಕ್ಸ್ಟ್ ಅಂತ? ಸದ್ಯಕ್ಕೆ ನನಗೆ ಜಾಸ್ತಿ ಯಾವ್ದು ಸೈಡ್ ಹೋಳ್ತಾ ಏನಂದರೆ, ನಾನು ಫ್ಯಾಮಿಲಿ ಸಿನಿಮಾನೇ ಮಾಡಬೇಕಂತ ಇಷ್ಟ ನನಗೆ. ಸೊ ಸ್ವಲ್ಪ ರಿಯಲಿಸ್ಟಿಕ್ ಸಿನಿಮಾ ಮಾಡಬೇಕಂತ ಇಷ್ಟ ನನಗೆ ತುಂಬ ಓವರ್ ದ ಬೋರ್ಡು ಸುಮ್ಮನೆ ಬಿಲ್ಡಪ್ ಕೊಡೋದು ಅದು ಇದು ಅಲ್ಲ, ಅಷ್ಟೆಲ್ಲ ನನಗೆ ಇಷ್ಟ ಆಗಲ್ಲ. ಸೊ ಅದು ಇದ್ರೂ ಆ ಸಿನಿಮಾ ಕಥೆಯಲ್ಲಿ, ಆ ಸಿನಿಮಾ ಡೈಲಾಗಲ್ಲಿ ಅದು ನೀಟಾಗಿರಬೇಕು. ಅದು ಆ ಪಾತ್ರಕ್ಕೆ ಜಸ್ಟಿಫಿಕೇಶನ್ ಇರಬೇಕು ಆ ಡೈಲಾಗ್ ಕೊಟ್ಟರೆ.
ಸುಮ್ಮನೆ ಬಿಲ್ಡಪ್ ಕೊಡೋದು ನನಗೆ ಇಷ್ಟ ಆಗಲ್ಲ. ಬಟ್ ಇವಾಗ ನಾನು ಮಾಡ್ತಿರೋ ಸಿನಿಮಾ ಎಲ್ಲ ಮೆಜಾರಿಟಿ ಫೈಟ್ ಇದೆ, ಆ್ಯಕ್ಷನ್ ಇರುತ್ತೆ, ಎಲ್ಲ ಇರುತ್ತೆ. ಬಟ್ ಆದರೂ ತುಂಬ ರಿಯಲಿಸ್ಟಿಕ್ ಆಗಿರುತ್ತೆ. ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾಸ್ ಮಾಡ್ತಾಯಿದ್ದೀನಿ. ಓಕೆ, ಥ್ಯಾಂಕ್ ಯು ಸರ್. ಸೊ ತುಂಬ ಒಂದು ಜವಾಬ್ದಾರಿಯುತ ಟೈಟಲ್ನ ಇಟ್ಕೊಂಡು ಸೊ ನೆಕ್ಸ್ಟ್ ವೀಕ್ ಕಂಪ್ಲೀಟ್ ಫ್ಯಾಮಿಲಿನ ಕರ್ಕೊಂಬರ್ಬೇಕು ಅಂತ ಬರ್ತಾ ಇದ್ದೀರಾ. ಆ್ಯಂಡ್ ಈಗ ಸದ್ಯಕ್ಕೆ ಇಂಡಸ್ಟ್ರಿಯಲ್ಲಿ ಒಳ್ಳೆ ಚೆನ್ನಾಗಿದೆ, ಜನರೆಲ್ಲ ಬಂದು ಥಿಯೇಟ್ರ್ ನೋಡ್ತಾ ಇರೋದು ಒಳ್ಳೆ ಟೈಮ್ ಅನಿಸುತ್ತೆ ಇದು ಬರೋದು. ಸೊ ಒಳ್ಳೇದಾಗಲಿ ನಿಮಗೆ. ಫೈನಲಿ ನಿಮ್ಮ ಪ್ರೇಕ್ಷಕರಿಗೆ, ನಿಮ್ಮ ಫ್ಯಾನ್ಸ್. ಥ್ಯಾಂಕ್ ಯು. ನನಗೆ ಸನ್ ಆಫ್ ಮುತ್ತಣ್ಣ ರಿಲೀಸ್ ಆಗ್ತಾ ಇದೆ. ನೀವೇನು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಬರಬೇಡಿ ಸಿನಿಮಾಗೆ. ಖಾಲಿ ತಲೆಯಲ್ಲಿ ಬನ್ನಿ, ನಾವೇ ನಿಮಗೆ ಖುಷಿ ಪಡಿಸ್ತೀವಿ, ಅಳಿಸ್ತೀವಿ. ಆಮೇಲೆ ನಿಮ್ಮ ಮನೆಗೆ ತೊಗೊಂಡೋಗೋಕ್ಕೆ ಫೀಲಿಂಗ್ಸು ಪಾರ್ಸಲ್ ಕೊಡ್ತೀವಿ. ಸೊ ಒಂದು ಒಳ್ಳೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಮಾಡಿದ್ದೀವಿ. ಚಿಕ್ಕ ಮಗುವಿಂದ ಹಿಡಿದು ಅಜ್ಜಿ ತಾತವರೆಗೂ ಎಲ್ಲರೂ ಜೊತೆಗೆ ಬಂದು ನೋಡುವಂಥ ಒಂದು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಬನ್ನಿ ಥಿಯೇಟ್ರಲ್ಲೇ ಈ ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಆ್ಯಂಡ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್.